ಭಾಗದಲ್ಲಿ ಇದರ ಮಧ್ಯೆ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ಷಣಕ್ಕೆಲ್ಲ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ಸುಲಭ ರೀತಿಯ ಕ್ಯಾಚ್ ಅನ್ನು ಪಡೀತಾ ಇದ್ದಾರೆ. ಮತ್ತೆ ವಿಕೆಟ್ಸ್ ಆಘಾತ. ಹೇಮಂತ್ ವಿಕೆಟ್ ಕೂಡ ಈ ಹಂತದಲ್ಲಿ ನೆಲಕ್ಕೆ ಹೊರಳ್ತಾ ಇದೆ ವೀರು ಬ್ಲಾಸ್ಟರ್ಸಿನ ಪರವಾಗಿ. ಬೇರೋಸಿನ ಆಟವನ್ನು ಆಡುವಂತ ಪ್ರಯತ್ನ ಮಾಡಿದ್ರು ಹೇಮಂತ್. ಬೀಸುವಂತ ಪ್ರಯತ್ನ ಕೂಡ ಅಂತಿಮ ಹಂತದಲ್ಲಿ ಬಹಳ ಸುತ್ತುವರಿತ ಒಂದು ಕ್ಯಾಚ್ ಅನ್ನ ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಸಾಗರ್ ಪಡಿತಾ ಇದ್ದಾರೆ. ವಿಕೆಟ್ ಆಘಾತವು ಕೂಡ. ಶಶಾಂಕ್ ಯಾನಿ ಬೋಂಡಾಸ್ಗರ್ ಕೆ ಭಾಗದಲ್ಲಿ 27-2 ಫ್ರೆಂಡ್ಸ್ ದಾಸರಹಳ್ಳಿ ನಿಧಾನಗತಿಯಲ್ಲಿ ಪಂದ್ಯದಲ್ಲಿ ಹೋರಾಟವನ್ನು ಆರಂಭಿಸ್ತಾ ಇದ್ದಾರೆ. ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿಯೂ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಪಡೀತಾ ಇದ್ದಾರೆ. ಮತ್ತೆ ವಿಕೆಟ್ಸ್ ಆಘಾತ. ಶಶಾಂಕ್ ಇಲ್ಲಿ ಕಮಾಲ್ ಮಾಡ್ತಾ ಇದ್ದಾರೆ. ಸ್ಲೋವರ್ ಚೆಂಡನ್ನು ಎಸೀತಾ ಇದ್ದಾರೆ. ಆ ಚೆಂಡಿನ ಗತಿಯನ್ನು ಅರಿಯದ ಆಟಗಾರರಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. 2-2 ವಿಕೆಟ್ಸ್ ಅನ್ನು ಶಶಾಂಕ್ ಪಡೆದ್ರು. 27-3 ವಿಕೆಟ್ಸ್ ಆಘಾತವನ್ನು ಅನುಭವಿಸ್ತಾ ಇದ್ದಾರೆ. 27 for the loss of 3. ಇದರ ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ ಪ್ರಕ್ರಿಯೆ ಕರೆಯನ್ನು ನೀಡ್ತಾ ಇದ್ದೇವೆ. 4 ಓವರ್ಗಳ ಪಂದ್ಯಾಟವಾಗಿರ್ತದೆ. ಮುಂದಿನ ಎಲ್ಲ ಪಂದ್ಯಾಟಗಳು ಹಿಂದೂಸ್ತಾನ್ ಟೈಗರ್ ವಿರುದ್ಧವಾಗಿ ಸ್ಕೈ 11. 2 ತಂಡದ ನಾಯಕರು ಟಾಸ್ಗಾಗಿ ಮುಖ್ಯ ವೇದಿಕೆ ಮುಂಬಾಕಿ ಬನ್ನಿ ಎಂಬುದನ್ನು ತಿಳಿಯಪಡಿಸ್ತಾ ಇದ್ದೇವೆ. ಹಿಂದೂಸ್ತಾನ್ ಟೈಗರ್ಸ್ ವಿರುದ್ಧವಾಗಿ ಸ್ಕೈ 11. ಆನಂದ ಆಟಗಾರರು ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ವೀರು ಬ್ಲಾಸ್ಟರ್ಸಿನ ಪರವಾಗಿ. ಆನ್ ಹ್ಯಾಟ್ರಿಕ್ ನಲ್ಲಿ ಶಶಾಂಕ್ ಈ ಒಂದು ಪಂದ್ಯ ಕೂಡ ಮೊದಲ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೀತಾನ ಕಾದು ನೋಡಬೇಕಾಗಿದೆ. ಮಧ್ಯೆ ಕಾಟ್ ಬಿಹೈಂಡ್ಗೆ ಬಲವಾದಂತ ಮನವಿಗೆ ಪುರಸ್ಕಾರ ಲಭಿಸ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೀತಾ ಇದ್ದಾರೆ ಶಶಾಂಕ್. ಬಹಳಷ್ಟು